ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ಲಕ್ಷ್ಮಣಂ ತೆರಳಲ್ ಅವಲ ಕ್ಷಣವಿದು ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ರಾಮಚಂದ್ರ ಮಾತೆ ಸೀತೆಯ ನಗಲಿ ಭಾಗ್ಯ ವಿರಹಿತ ನಾನು ರಾಮಚಂದ್ರ ಮಾತೆ ಸೀತೆಯ ನಗಲಿ ಭಾಗ್ಯ ವಿರಹಿತ ನಾನು ಭರತನಿಂದ ಅವರ ನಗಲಿದಯೋದೆ ಅಡವಿಯಂತಾಯ್ತೆ ಪ್ರೇಮ ಮೂರ್ತಿಗಳಾದ ರಾಮದ ಶರತರಗಲಿ ರಾಮಚಂದ್ರ ಪ್ರೇಮ ಮೂರ್ತಿಗಳಾದ ರಾಮದ ಶರತರಗಲಿ ಅವರ ಭರತನಿಂದ ನಿರ್ಭಾಗ್ಯನ ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ಲಕ್ಷ್ಮಣಂ ತೆರಳಲ್ ಅವಲ ಕ್ಷಣವಿದು ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ರಾಮಚಂದ್ರ ಸೌಮಿತ್ರಿ ಗದಗಿದ ರಾಮ ಸೇವಾ ಭಾಗ್ಯ ರಾಮಚಂದ್ರ ಸೌಮಿತ್ರಿ ಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಪಾಪಿ ಭರತನ ಪಾಲ್ಗೆ ಬಾರದ ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ಲಕ್ಷ್ಮಣಂ ತೆರಳಲ್ ಅವಲ ಕ್ಷಣವಿದು ರಾಮನಿಲ್ಲದ ಮನೆಯೋ ರವಿಯಿಲ್ಲದ ಆಕಾಶ ಆಶ್ಚರ್ಯವೇನಿದು ಮಾನಸ ಕೀಗಲೇ ಆಶ್ಚರ್ಯವೇನಿದು ಮಾನಸ ಕೀಗಲೇ ಕೋಲಾಹಲ ಧ್ವನಿ ಕೇಳುತ್ತಿರುವುದು ಕೋಲಾಹಲ ಧ್ವನಿ ಕಾಡನೆಗಳೆಲ್ಲ ಕಾಡು ಕೋಣಗಳು ಕಾಡನೆಗಳೆಲ್ಲ ಕಾಡು ಕೋಣಗಳು ಗಾಬರಿಯಿಂದಲೇ ಓಡುತ್ತಿರುವವು ಆಶ್ಚರ್ಯವೇನಿದು ಮಾನಸ ಕೀಗಲೇ ಆಶ್ಚರ್ಯವೇನಿದು ಮಾನಸ ಕೀಗಲೇ ಕೋಲಾಹಲ ಧ್ವನಿ ಅದು ನಮ್ಮ ಸೈನ್ಯವೇ ಸಂದೇಹವೇ ಇಲ್ಲ ಅದು ನಮ್ಮ ಸೈನ್ಯವೇ ಸಂದೇಹವೇ ಇಲ್ಲ ಭರತ ಶತ್ರುಘ್ನರು ಕಾದಲು ಬರುವರು ಭರತ ಶತ್ರುಘ್ನರು ಕಾದಲು ಬರುವರು ಆಶ್ಚರ್ಯವೇನಿದು ಮಾನಸ ಕೀಗಲೇ ಆಶ್ಚರ್ಯವೇನಿದು ಮಾನಸ ಕೀಗಲೇ ಕೋಲಾಹಲ
ಕೋಲಾಲ ಧ್ವನಿ ಕೇಳುತ್ತಿರುವುದು. ಏನಿದ ಆಶ್ಚರ್ಯ? ಮುಂದೆ ಕೆಂದೋಳಿಯು ಅಂತರಿಕ್ಷದವರೆಗೂ ವ್ಯಾಪಿಸುತ್ತಿರುವುದಲ್ಲ, ಕೋಲಾಲ ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಯಾರಾದರೂ ರಾಜರು ಬೇಟೆಗೆ ಬರುತ್ತಿರಬಹುದೇ? ಇಲ್ಲ ಇಲ್ಲ, ಅದು ನಮ್ಮ ಸೈನ್ಯವೇ. ಭರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧ ಮಾಡಲು ಬರುತ್ತಿರಬಹುದು. ಕಾಡಿಗೆ ಬಂದರೂ ಕಾದುವ ಪ್ರಸಂಗ ತಪ್ಪಲಿಲ್ಲ. ಬರಲಿ, ನಾನೀಗಲೇ ಹೋಗಿ ಅಣ್ಣ ರಾಮಚಂದ್ರನಿಗೆ ಈ ವಿಚಾರವನ್ನು ತಿಳಿಸಿ ಬರುವೆನು. ಜಾನಕಿ, ಸ್ವಾಮಿ, ಇಂದ್ರಭವನಕ್ಕಿಂತಲೂ ಅತಿಶಯವಾದ ಮಿಥಿಲಾ ನಗರದಲ್ಲಿ ಸಂತೋಷದಿಂದಿದ್ದ ನೀನು ಇಂದು ನನ್ನ ಕೈ ಹಿಡಿದಿದ್ದರಿಂದ ಈ ಅರಣ್ಯವಾಸಿನಿಯಾಗಿ ತಿರುಗಬೇಕಾಯಿತಲ್ಲ. ನಾನೆಂತಹ ನಿರ್ಭಾಗ್ಯನು ಸೀತಾ. ಸ್ವಾಮಿ, ಸತ್ಯ ಪರಿಪಾಲನೆಗಾಗಿ ಪ್ರಿಯಪುತ್ರನನ್ನು ಅಗಲಿದ ಮಾವನವರು ಮಹಾನುಭಾವರು. ನಿಮ್ಮನ್ನು ಕೈ ಹಿಡಿದ ನಾನೇ ಧನ್ಯಳು. ಸಂತೋಷ. ಸುಖ ದುಃಖಾದಿಗಳು ಮನಸ್ಸಿನ ಭಾವನೆಯಿಂದಲೇ ಕಲ್ಪಿತ ಆಗಿರುವುದರಿಂದ ಸಾಧ್ವೀಮಣಿಯಾದ ಈ ನಿನ್ನ ಮಾತುಗಳು ಶ್ಲಾಘನೀಯವೇ. ಸರಿ ಜಾನಕಿ. ಏಳು ಅಣ್ಣ ಏಳು, ಕವಚಗಳನ್ನು ಧರಿಸಿಕೋ, ಧನುರ್ಬಾಣಗಳನ್ನು ಕೈಗೆತ್ತಿಕೋ, ಅತ್ತಿಗೆಯವರನ್ನು ಗುಹೆಯೊಳಗೆ ಅಡಗಿ ಕುಳಿತುವಂತೆ ಹೇಳು. ಏಕೆ ಲಕ್ಷ್ಮಣ, ಅಂತಹ ಪ್ರಸಂಗವೇನೊದಗಿರುವುದು? ಅಣ್ಣ, ಭರತ ಶತ್ರುಘ್ನರು ನಮ್ಮ ಮೇಲೆ ಯುದ್ಧ ಮಾಡಲು ಇತ್ತಲೇ ಬರುತ್ತಿರುವರಣ್ಣ. ಛೀ, ಭರತ ಶತ್ರುಘ್ನರು ಅಂತಹವರಲ್ಲ. ಭರತನು ಸದ್ಗುಣಭರಿತನು, ಶತ್ರುಘ್ನನು ಭ್ರಾತೃವತ್ಸಲನು. ಇವರೀರ್ವರ ಆಗಮನಕ್ಕೆ ಯಾವುದೋ ಒಂದು ಉತ್ತಮವಾದ ಕಾರಣವೇ ಇರಬೇಕು. ನೀನು ಶಾಂತನಾಗು ಸಹೋದರ. ಅಗಾಧ ಸೈನ್ಯ ಸಹಿತನಾಗಿ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಅವರು ಬರಲಿ ನೋಡೋಣ. ನೀನು ಶಾಂತನಾಗು ಲಕ್ಷ್ಮಣ. ಕಂಡೆ ಕೋದಂಡರಾನ ದಿವ್ಯ ಚರಣ ಕಂಡೆ ಕೋದಂಡರಾಮನ ದಿವ್ಯ ಚರಣ ದೈತ್ಯರ ದಂಡನೆನ್ನುವನ ಕಂಡೆ ಕೋದಂಡರಾಮನ ದಿವ್ಯ ಚರಣ ಕಂಡೆನು ಕೌಸಲ್ಯ ಸಂಜಾತ ಸುಗುಣಗಣ ಕಂಡೆನು ಕೌಸಲ್ಯ ಸಂಜಾತ ಸುಗುಣಗಣ ಚಂಡ ದೈತ್ಯರ ಗಂಡನೆನ್ನುವನ ಕಂಡೆ ಕೋದಂಡರಾಮನ ದಿವ್ಯ ಚರಣ. ಅಣ್ಣ ರಾಮಚಂದ್ರ, ಅಣ್ಣ ಕನಕಾಂಬರವನ್ನು ರತ್ನ ಮುಕುಟವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ಮಂಡಿಸಲಾರ್ಹನಾದ ನೀನು ಹೀಗೆ ಜಟಾ ಮುಕುಟವನ್ನು ಧರಿಸಿ ಹೀಗೆ ಘೋರಮೃಗವಾಸಿಯಾಗಿ ಕಷ್ಟಪಡಬೇಕಾಯಿತಲ್ಲ. ನಿಮ್ಮ ಈ ಸ್ಥಿತಿಯನ್ನು ನೋಡುವ ನಾನೆಂತಹ ನಿರ್ಭಾಗ್ಯನು ಅಣ್ಣ, ನಾನೆಂತಹ ನಿರ್ಭಾಗ್ಯನು. ಬಾ ಸಹೋದರ ಭರತ. ಅಣ್ಣ, ತಂದೆಯ ವಾಗ್ದಾನದಂತಿರುವ ನನಗೆ ಈ ಅರಣ್ಯವಾಸವು ಭವನವಾಸಕ್ಕಿಂತಲೂ ಅತಿಶಯವಾಗಿದೆ.
ಅದಿರಲಿ, ದುಃಖದಿಂದಿರುವ ತಂದೆಯವರನ್ನು ಬಿಟ್ಟು ಬರಲು ಕಾರಣವೇನು? ಸರ್ವರಿಗೂ ಕುಶಲವಷ್ಟೇ? ಅಣ್ಣ, ಇನ್ನೆಲ್ಲಿಯ ಕುಶಲವಣ್ಣ, ಕನಸಿನಲ್ಲಿಯೂ ಇಲ್ಲವಲ್ಲ. ಹಾಗೆಂದರೇನು ಭರತ? ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ಸ್ವಲ್ಪ ಸಮಯದಲ್ಲಿಯೇ ಪಿತೃ ಸಮಾನರಾದ ನಿಮ್ಮನ್ನು ಆ ದುಷ್ಟ ಕೈಕೆಯು ಕಾಡಿಗಟ್ಟಿದ ಕಾರಣ ನಿಮ್ಮನ್ನಗಲಿದ ಮಹಾಪರಿಶೋಕದಿಂದ ತಂದೆಯವರು ಸ್ವರ್ಗಸ್ಥರಾದರು ಅಣ್ಣ. ಏನು? ತಂದೆಯವರು ಸ್ವರ್ಗಸ್ಥರಾದರೆ ಆ ತಂದೆ ದಶದಿಗಂತದೆ ರಥವಂ ಧೈರ್ಯದಿಂ ನಡೆಯಿಸುತ್ತೆ ದಶರಥಾಂಕಿತದಿಂದ ಮೆಸೆದು ಜಗದಿ ಧರ್ಮ ನ್ಯಾಯ ನಿಷ್ಠೆಯಂ ವರ್ತಿಸಿದ ತಂದೆ ಆ ತಂದೆಯೇ ನಿಶ್ಚಿತ ಧರ್ಮ ನ್ಯಾಯ ನಿಷ್ಠೆಯಂ ವರ್ತಿಸಿದ ತಂದೆ ಪರಲೋಕ ಗೈದಿದೆಯ ಪಾಪಿ ವಿಧಿಯೇ ಪಾಪಿ ವಿಧಿಯೇ ಪುತ್ರರೇ ನಿಜ ಚತುರ್ಭುಜಗಳಂತಿರ್ದ ಕ್ಷತ್ರಕುಲ ರತ್ನನ ಕಳೆದೇವ ಕಟಕಟ ದಾತ್ರಿಯಂ ದುಃಖತಮದಲ್ಲಿ ಮುಳುಗಿಸುತ್ತೆ ದಾತ್ರಿಯಂ ದುಃಖತಮದಲ್ಲಿ ಮುಳುಗಿಸುತ್ತೆ ಮಿತ್ರಕುಲ ರವಿಯಸ್ತಮಿಸಿದ ನೆಲೆ ಪಾಪಿ ವಿಧಿಯೇ ಪಾಪಿ ಲಕ್ಷ್ಮಣ, ಅಣ್ಣ, ಅಂತ್ಯಕಾಲದಲ್ಲಿ ತಂದೆಯವರ ಸೇವೆಯ ಭಾಗ್ಯವು ನಮಗೆ ಲಭಿಸಲಿಲ್ಲವಲ್ಲ, ಕಡೆಗೆ ಅವನ ದೇಹ ಸಂಸ್ಕಾರದ ಭಾಗ್ಯವೂ ನಮಗೆ ಲಭಿಸಲಿಲ್ಲವಲ್ಲ ಲಕ್ಷ್ಮಣ. ನಾವೆಂತಹ ನಿರ್ಭಾಗ್ಯರು. ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿಯೇ ಅರಣ್ಯಕ್ಕೆ ಬಂದ ನೀವು ಮಹಾಪುಣ್ಯಶಾಲಿಗಳು. ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡದೆ ಬಂದಿರುವ ನಾನಲ್ಲವೇ ಮಹಾಪಾಪಿಯು? ಪಿತನು ಸೇವೆ ಮಾಡಿದ ನಮ್ಮ ಭರತ ಶತ್ರುಘ್ನರೇ ಪುಣ್ಯಶಾಲಿಗಳು. ಇಲ್ಲ ಲಕ್ಷ್ಮಣ, ನಾವು ತಂದೆಯವರ ಬಳಿಯಲ್ಲಿರಲಿಲ್ಲ. ಏನು? ನೀವು ತಂದೆಯವರ ಬಳಿಯಲ್ಲಿರಲಿಲ್ಲ? ಇಲ್ಲ ಅಣ್ಣ, ನಮ್ಮ ನಾಲ್ವರಲ್ಲಿ ಓರ್ವನಿಗೂ ತಂದೆಯ ಅಂತ್ಯ ಸಂಸ್ಕಾರದ ಭಾಗ್ಯವು ದೊರೆಯಲಿಲ್ಲವೇ? ನಾವೆಂತಹ ಭಾಗ್ಯಹೀನರು ಸಹೋದರರೇ. ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟ ಸ್ವಲ್ಪ ಸಮಯದಲ್ಲಿಯೇ ತಂದೆಯವರು ನಿಮ್ಮನ್ನು ಅಗಲಿದ ಮಹಾಶೋಕದಿಂದ ದುಃಖರಾದರೆಂದು ನಾವು ಅಯೋಧ್ಯೆಗೆ ಬಂದ ನಂತರ ತಿಳಿಯಿತು. ಅನಂತರ ನಾವು ತಂದೆಯ ಉತ್ತರ ಕ್ರಿಯಾದಿಗಳನ್ನು ನಡೆಸಿ ಬಂದೆವು. ಅಣ್ಣ ಅಣ್ಣ, ಕೋಸಲ ರಾಜ್ಯವು ನಿನ್ನದು ಅಣ್ಣ.
ಭರತ, ಕೋಸಲ ರಾಜ್ಯದ ಸಿಂಹಾಸನವನ್ನು ಏರಲು ಹಿರಿಯನಾದ ನೀನೇ ಶ್ರೇಷ್ಠನು ಅಣ್ಣ. ಆದ್ದರಿಂದ ನೀನು ಅಯೋಧ್ಯೆಗೆ ಬಂದು ಕೋಸಲ ರಾಜ್ಯದ ಸಿಂಹಾಸನವನ್ನು ಏರಬೇಕೆಂದು ಅಣ್ಣ ನಾನು ನಿಮ್ಮ ಪಾದ ಕೆಳಗೆ ಬೇಡಿಕೊಳ್ಳುವುದು ಅಣ್ಣ. ಸಹೋದರರೇ, ನಿಮಗೆ ನನ್ನಲ್ಲಿರುವ ಸೋದರ ವಾತ್ಸಲ್ಯವು ಅಸಾಧಾರಣವಾದುದು. ಭರತ, ತಂದೆಯವರು ನಿನಗಾಗಿ ಬಿಟ್ಟಿರುವ ಕೋಸಲ ರಾಜ್ಯವನ್ನು ನಾನು ತೆಗೆದುಕೊಳ್ಳಲಾರೆ. ಕೋಸಲ ರಾಜ್ಯವು ನಿನ್ನದು ಭರತ. ಅಣ್ಣ, ಭಕ್ತಿ ಪ್ರೀತಿಯಿಂದ ತಂದೆಯು ನನಗೆ ಬಿಟ್ಟಿರುವ ರಾಜ್ಯವನ್ನು ನಿಮಗರ್ಪಿಸುತ್ತಿರುವನು. ಇದರಲ್ಲಿ ಯಾವ ದೋಷವಿದೆ ಅಣ್ಣ? ನಿಜ. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯದಲ್ಲಿರುವ ನಾನು ಮತ್ತು ಕೋಸಲ ರಾಜ್ಯಕ್ಕೆ ತೆರಳಿ ನೀನು ಮಾತೃವಾಕ್ಯವನ್ನು ಪರಿಪಾಲನೆ ಮಾಡು. ಇದರಲ್ಲಿ ಯಾವ ದೋಷವೂ ಇಲ್ಲ. ಇನ್ನು ನೀವು ಸಂತೋಷದಿಂದ ಪುರಕ್ಕೆ ಪ್ರಯಾಣ ಮಾಡಿ. ಇದು ನಿಮ್ಮಣ್ಣನ ಆಜ್ಞೆ. ಅಣ್ಣ, ಧರ್ಮಜ್ಞನಾದ ನಿಮ್ಮ ಮಾತಿಗೆ ಪ್ರತಿ ಹೇಳಲಾರೆ ಅಣ್ಣ. ನನ್ನದೊಂದು ಕೋರಿಕೆ ಇರುವುದು ಅಣ್ಣ. ನನ್ನ ಕೋರಿಕೆಯಂತೆ ಈ ನಿಮ್ಮ ಪಾದುಕೆಗಳನ್ನು ದಯಪಾಲಿಸಿ ಅಣ್ಣ. ನಾನು ಈ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ರಾಜಕಾರ್ಯವನ್ನು ಗೈಯುವೆನು. ಇದಕ್ಕೆ ಕೃಪೇಟು ಸಮ್ಮತಿಸು ಅಗ್ರಜ. ಅಣ್ಣ, ನಾನೂ ಸಹ ನಂದಿ ಗ್ರಾಮದಲ್ಲಿರುತ್ತಾ ನಿನ್ನ ಪಾದುಕೆಗಳನ್ನು ಪೂಜಿಸತಕ್ಕವನು. ಭರತನ ಪ್ರಾರ್ಥನೆಯಂತೆ ನಿನ್ನ ಪಾದುಕೆಗಳನ್ನು ಅನುಗ್ರಹಿಸು ಅಣ್ಣ. ಅನುಜರೇ, ಅಪಾರ ಭ್ರಾತೃಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸುವ ಪರಮಗುಣಶಾಲಿಗಳು. ನಿಮ್ಮಿಷ್ಟದಂತೆಯೇ ಆಗಲಿ. ಅಣ್ಣ, ನಿಮ್ಮಿಷ್ಟದಂತೆಯೇ ಪಾದುಕೆಗಳನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ. ಅಣ್ಣ, ಧನ್ಯರಾದೆವು ಅಣ್ಣ. 14 ವರ್ಷ ಮುಗಿದ ಮಾರನೇ ದಿನವೇ ನೀವು ನನಗೆ ಬಂದು ಅಯೋಧ್ಯೆಗೆ ಬಂದು ದರ್ಶನವನ್ನು ನೀಡಿದೆ. ಇಲ್ಲದಿದ್ದರೆ ಅಣ್ಣ ನಾನು ಅಗ್ನಿ ಪ್ರವೇಶ ಮಾಡುವೆನು ಅಣ್ಣ. ಇದು ನನ್ನ ಪ್ರತಿಜ್ಞೆ. ಸಹೋದರರೇ, 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ನಾನು ಅರಮನೆಗೆ ಬರುವೆನು. ನೀನಿನ್ನು ನಿಶ್ಚಿಂತೆಯಾಗಿ ಪುರಕ್ಕೆ ಪ್ರಯಾಣವನ್ನು ಮಾಡು. ಅಣ್ಣ, ಧನ್ಯರಾದೆವು. ಸದಾ ನಿಮ್ಮ ಆಶೀರ್ವಾದವು ನಮ್ಮಗಳ ಮೇಲಿರಲಿ. ಲಕ್ಷ್ಮಣ ಅಣ್ಣ, ನೀನು ಸಹ ಅಣ್ಣ ಹತ್ತಿಗೆಯವರೊಡನೆ ಅಯೋಧ್ಯೆಗೆ ಬಂದು ನಮ್ಮನ್ನು ಆನಂದಿಸಬೇಕು. ಆಗಲಿ. ರಾಮಚಂದ್ರನ ಛಾಯಾದ ನಾನು ಬಾರದಿರನೆ. ಅಣ್ಣ ರಾಮಚಂದ್ರ, ಹೋಗಿ ಬರುವೆ. ಮಾತೆ ಜಾನಕಿ ದೇವಿ, ಹೋಗಿ ಬರಬೇಕು. ನಿಮಗಿನ್ನು ಮಂಗಳವಾಗಲಿ. ಹೋಗಿ ಬನ್ನಿ. ಸುರನಾಮ ಸದಾ ರಾಮನಾಮ, ರಾಮ ಪರಮ ರಾಮ ಪರಮ ಪಾವನ ನಾಮ ರಾಮ, ರಾಮ ಪರಂದಾಮ. ರಾಮ ದಯಾ ರಾಮ ರವಿಕುಲ ಸೋಮ, ರಾಮ ದಯಾ ರಾಮ ದಯಾ ರಾಮ ರವಿಕುಲ ಸೋಮ, ರಮ್ಯ ತಾರಕ ನಾಮ ರಘುವೀರ ರಾಮ. ರಮ್ಯ ತಾರಕ
ಶ್ರಿತ ಪಾರಿಜಾತ ಸೀತಾ ಮನೋನಾಥ ಶ್ರಿತ ಪಾರಿಜಾತ ದಾತ ಸುನೀತ ಮುನಿ ರಾತಗೀತ ದಾತ ಸುನೀತ ಮುನಿ ರಾತಗೀತ ರಾಮ ಪರಮ ರಾಮ ಪರಮ ಪಾವನ ನಾಮ ರಾಮ ರಾಮ ಪರರಾಮ. ಲಕ್ಷ್ಮಣ, ಅಣ್ಣ, ನಾವು ಇಲ್ಲಿಯೇ ಇದ್ದರೆ ಪುರಪರಿಜನರು ಬಂದು ಗೋಳಿಡುವರು. ನಡೆಯಿರಿ, ದಂಡಕಾರಣ್ಯದ ಕಡೆಗೆ ಪ್ರಯಾಣ ಮಾಡೋಣ. ಮಂಡಲದಿ ಬೆಂಬನಾರಿಸುತ್ತೆ ಬರುತ್ತಿರೆ ಭಾಸ್ಕರ. ಭಗವಾನ್ ಭಾಸ್ಕರನ ಉದಯ ಕಾಲವು ಎಷ್ಟು ಮನೋಹರವಾಗಿದೆ. ಲಕ್ಷ್ಮಣ, ಅಣ್ಣ,
ಸ್ವಾಮಿ, ಭಗವಾನ್ ಭಾಸ್ಕರನ ಉದಯಕಾಲವು ಎಷ್ಟು ಮನೋಹರವಾಗಿದೆ. ಮನೋಹರವಾಗಿರುವುದು ಪ್ರಾಣೇಶ್ವರ. ಲಕ್ಷ್ಮಣ, ಅಣ್ಣ, ಈ ಪ್ರದೇಶದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ವಾಸಿಸಲು ಬಹಳ ಯೋಗ್ಯವಾಗಿದೆ ಅಲ್ಲವೇ ಜಾನಕಿ? ಹೌದು ಸ್ವಾಮಿ. ವಹೋಹೋ 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 ವಹೋ ವಹೋ ವಹೋಹೋ 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 ವಹೋ ವಹೋ ವಹೋಹೋ ವಹೋಹೋ ಈ ಭುವನದಳು ಎನ್ನಂತೆ ಸಮರಾರ್ಯರೇ. ವಹೋಹೋ ಈ ಭುವನದಳು ಎನ್ನಂತೆ ಸಮರಾರ್ಯರು. ವಹೋಹೋ ವಹೋಹೋ ವಹೋ ವಹೋ ವಹೋಹೋ ಪ್ರಾಣ ಹಿಂಸೆಯಲ್ಲಿ ಜಾಣೆಯು ನಾನು, ಜಾಣೆಯೊಳೆನ್ನ ಸಮನಾರು. ಪ್ರಾಣ ಹಿಂಸೆಯಲ್ಲಿ ಜಾಣೆಯು ನಾನು, ಜಾಣೆಯೊಳೆನ್ನ ಸಮನಾರು. ನರರನ್ನು ಬಿಡಿದು ಸುರರನ್ನು ಕಡಿದು ಪ್ರಾಣ ಸೈತಲೆ ನುಂಗುವೆನು, ಪ್ರಾಣ ಸೈತಲೆ ನುಂಗುವೆನು, ಪ್ರಾಣ ಸೈತಲೆ ನುಂಗುವೆನು. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದ ಆರೋಗ್ಯದಿಂದಲೂ ಈ ದಂಡಕಾರರಣ್ಯಕ್ಕೆ ನನ್ನನ್ನೇ ಅಧಿಕಾರಿಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ಘೋರ ತಪಸ್ಸನ್ನ ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವನು. ಏನು ಏನು ನನ್ನ ಮಗನದೇ ಕತ್ತಿ, ನನ್ನ ಮಗನದೇ ಕತ್ತಿ ರಕ್ತ ಸುಖವಾಗಿರುವುದಲ್ಲ. ಅಯ್ಯೋ ಅಯ್ಯೋ ಮಗನೇ, ಯಾರು? ಅಯ್ಯೋ ಅಯ್ಯೋ ಮಗನೇ, ಶಂಭೂಕ 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 ಯಾರು ಯಾರು? ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಅವರನ್ನ ಹಿಡಿದು ಕಡಿದು ಕಚ 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 ಕಚನೆ ಹೋಗಿದು ನುಂಗಿ ಬಿಡುವೆನು, ನುಂಗಿ ಬಿಡುವೆನು. ವಾಸನೆ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಉರ್ರೇ ಬಲ, ಉರ್ರೇ ಬಲ, ಉರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬಲ ಬಲ. ಉರ್ರೇ ಬಲ, ಉರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬರುವುದು ಬಲ ಬಲ. ಕೈ ಕೈ ಕಡಿ ಕಚ ಕಚ ತಿನ್ನುವೆ, ಕೈ ಕೈ ಕಡಿಯುವೆ ಕಚ ಕಚ ತಿನ್ನು. ಮಾರಿ ಹಬ್ಬದ ಔತಣವು, ಮಾರಿ ಹಬ್ಬದ ಔತಣವು. ಉರ್ರೇ ಬಲ, ಉರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ವಾಸನೆ ಬರುವುದು ಬಲ 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 ಬಲ. ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಅಡಗಿ ಕುಳಿತಿರುವರು. ಅವರನ್ನ ಜಾನಕಿ, ಸತ್ಯ ಪರಿಪಾಲನೆಗಾಗಿ ಪ್ರಿಯ ಪುತ್ರರನ್ನು ಅಗಲಿ ಮರಣ ಹೊಂದಿದ ಮಾವನವರು ಮಹಾಬನುಭಾವರು. ಅದಲ್ಲದೆ ನಿಮ್ಮನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿಯಲ್ಲವೇ? ಹೌದು ಜಾನಕಿ. ಅಲ್ಲದೆ ಪವಿತ್ರವಾದ ಸೂರ್ಯವಂಶದಲ್ಲಿ ಸತ್ಯಕ್ಕಾಗಿ ಕಷ್ಟಪಟ್ಟವರು ನಾವು ಮಾತ್ರವೇ ಅಲ್ಲ,
ನಳ ಹರಿಶ್ಚಂದ್ರಾದಿಗಳು ಅನುಭವಿಸಿದ ಸಂಕಟಗಳು ಹೃದಯ ಭೇದಕಗಳಾಗಿರುವವು ಜಾನಕಿ. ಸ್ವಾಮಿ, ಜಾನಕಿ, ಅತ್ತ ನೋಡಿ, ಯಾರೋ ಓರ್ವ ರಕ್ಕಸಿಯು ಇತ್ತ ಕಡೆಯೇ ಬರುವಂತಿದೆ. ಜಾನಕಿ, ಹೆದರಬೇಡ, ನಾನವಳನ್ನು ವಿಚಾರಿಸುವೆ. ನನ್ನ ಮಗನನ್ನ ಕೊಂದ ಪಾಪಿಯೋ ಇಲ್ಲಿಯೇ ಕುಳಿತಿರುವರು. ಇವರನ್ನ ಈಗಲೇ ಹಿಡಿದು ಕಸ 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 ಕಸನೆ ಹೋಗಿದು ನುಂಗಿ ಬಿಡುವೆನು. ಏನು ರೂಪು, ಏನು ಲಾವಣ್ಯ, ಏನು ವಯ್ಯಾರ, ಎಷ್ಟೊಂದು ಸುಂದರವಾಗಿರುವನು. ಈತನನ್ನ ಹೇಗಾದರೂ ಮಾಡಿ ಒಲಿಸಿಕೊಂಡು ಈತನನ್ನ ಲಗ್ನ ಮಾಡಿಕೊಂಡರೆ ಏನು ಮಾಡಲಿ. ಈಗ ಈತನನ್ನ ಹೇಗಾದರೂ ಮಾಡಿ ಒಲಿಸಿಕೊಳ್ಳುವೆನು. ನಾನೀಗಲೇ ವರಿಸುವೆ, ನಾನೀಗಲೇ ನಾನೀಗಲೇ ವರಿಸುವೆ, ನಾನೀಗಲೇ. ಗಂಡುಗಲ್ಲಿ ಶೂರ ನಾನು ಗಂಡನಾಗಿ ಮಾಡಿಕೊಂಡು, ಗಂಡುಗಲ್ಲಿ ಶೂರ ನಾನು ಗಂಡನಾಗಿ ಮಾಡಿಕೊಂಡು ವಲ್ಲಭನ ಗಲ್ಲಕ್ಕೆ ನಾ ಮುತ್ತಂದ ಕೊಡುವೆ. ನಾನೀಗಲೇ ವರಿಸುವೆ, ನಾನೀಗಲೇ. ಏನು ನಾನೊಂದು ಇಷ್ಟೊಂದು ಸುಂದರವಾಗಿಲ್ಲವೇ? ನಾನು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನರ್ತನವನ್ನ ಮಾಡಿದರೂ ಕೂಡ ಈತನು ನನ್ನನ್ನು ನೋಡುತ್ತಲೇ ಇಲ್ಲವಲ್ಲ. ನಾನೇನು ಹೀಗಿನಿಂದ ಯಾವುದರಲ್ಲಿ ಕಡಿಮೆ ಆಗಿದ್ದೀನಿ? ಸುಂದರವಾಗಿಲ್ಲವೇ? ಏನು ಮಾಡಲಿ ಈಗ, ಏನು ಮಾಡಲಿ? ಈಗಲೇ ಹದಿಹರೆಯದ ಸುಂದರಿಯಾಗಿ ಹೇಗಾದರೂ ಮಾಡಿ ಈತನನ್ನ ವರಿಸಿಕೊಳ್ಳುವೆನು. ಆಹಾ, ಈಗ ನನ್ನನ್ನು ಯಾರಾದರೂ ಶೂರ್ಪನಖ ಎಂದು ಗುರುತಿಸಲು ಸಾಧ್ಯವೇ? ಇಲ್ಲ ಅಲ್ವೇ? ಹೆಂಗೆ ನಾನೇ ಅಲ್ಲವೇ ಮೂಲೋಕದೊಳಗೆಲ್ಲ ಸುಂದರಿ? ಸುಂದರಿ ಎಲ್ಲವೇ ಜಗದೊಳಗೆ ಸುಂದರಿ ಎಲ್ಲವೇ ಜಗದೊಳಗೆ 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 ಸುಂದರಿ ಎಲ್ಲವೇ ಜಗದೊಳಗೆ
ಈತನು ಎಷ್ಟೊಂದು ಸುಂದರನಾಗಿರ್ಬೇಕು. ನಾನು ಈತನನ್ನೇ ಮೋಹಿಸಿ ಈತನನ್ನೇ ವರಿಸುವೆನು. ಪ್ರಿಯ, ಪ್ರಾಣೇಶ್ವರ, ಪ್ರಾಣಕಾಂತ, ಮನೋಹರ. ಬರೀ ಅಲ್ಲೇ ಏನಯ್ಯ ನೋಡ್ತೀಯ? ಸ್ವಲ್ಪ ಈ ಕಡೆ ನೋಡು, ಬಾ ಹೀಗೆ. ಅಮ್ಮ, ನೀನು ಯಾರು? ಮುಹೂರ್ತಕ್ಕೆ ಮೊದಲೇ ಅಪಶಕುನ. ಅಮ್ಮ ಎಂದು ಕರೆದು ಬಿಟ್ಟಿಯ. ಹಾಗೆ ಕರೆದ್ರೆ ಮುಂದೆ ನಮ್ಮ ಕಾರ್ಯವಾಗುವ ಬಗೆ ಹೇಗೆ? ಹಾಗೆಲ್ಲ ಅಮ್ಮ ಎಂದು ಕರೆಯಬೇಡ. ಎಲ್ಲವೂ ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಹೌದೌದು, ಮೊದಲು ಪರಿಚಯ ಮಾಡಿಕೊಳ್ಳುವೆನು ಕೇಳು. ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಕ 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 ಎನ್ನುವರು. ಇನ್ನು ನಮ್ಮ ಆತ್ಮೀಯರು, ತುಂಬಾ ಬೇಕಾದವರು, ಬಹಳ ಬಹಳ ಹತ್ತಿರದ ಸ್ನೇಹಿತರು, ಒಂದೊಂದು ಸಾರಿ ಪ್ರೀತಿ ಹೆಚ್ಚಾಗಿ ಶುರು ಶುರು ಲೇ ಶುರು ಶುರು ಎನ್ನುವರು. ನಿನಗೆ ಹೇಗೆ ಬೇಕೋ ಹಾಗೆ ಕರಿ. ಹೋಗ್ಲಿ, ನಾನು ಇಲ್ಲಿಗೆ ಬರೋದಕ್ಕೆ ನೀನೇ ಕಾರಣ. ಅದು ಹೇಗೆ? ನಾನು ಕಾರಣನೇ? ಹೌದು, ನಾನು. ಅದು ಹೇಗೆ? ಏಕಾಂಗಿಯಾಗಿ ವಾಯು ವಿಹಾರ ಮಾಡುತ್ತಲಿದ್ದೆ. ಅಷ್ಟರಲ್ಲಿ ನಿನ್ನ ಸುಂದರವಾದ ರೂಪವನ್ನು ಕಂಡು ನನ್ನ ಮೈಯೆಲ್ಲೋ ರೋಮಾಂಚನಗೊಂಡು ನಿನ್ನನ್ನೇ ವರಿಸಬೇಕೆಂದು ಅಲ್ಲಿಂದ ಇಲ್ಲಿಯವರೆಗೂ ಓಡಿ 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 ಬಂದಿರು. ನನ್ನನ್ನು ವರಿಸಬಾರ್ದೆ ಪ್ರಿಯ? ಎಲ್ಲವೂ ನಾನು ಏಕಪತ್ನಿ ವ್ರತಸ್ಥನು. ಹಾ, ನಿನಗೆ ತಕ್ಕವರನಲ್ಲ. ಸುಮ್ಮನೆ ಹೋಗಮ್ಮ. ಓಹೋ, ನೀನು ಏಕಪತ್ನಿ ವ್ರತಸ್ಥನೇ? ಅದಕ್ಕಾಗಿ ನನ್ನ ವರಿಸಲು ಸಾಧ್ಯವಿಲ್ಲ ಅಲ್ಲವೇ? ಇದಾವ ದೊಡ್ಡ ಸಮಸ್ಯೆಯ? ನನ್ನ ಮಾತು ಕೇಳು. ಬಹಳ ಸುಲಭವಾದ ಸರಳವಾದ ಉಪಾಯ ಹೇಳುವೆ. ಇವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಕೋ. ಆಗ್ಲೂ ನೀನು ಏಕಪತ್ನಿ ವ್ರತಸ್ಥ. ಹಾಗಾಗುವುದಿಲ್ಲ. ಆಗುವುದಿಲ್ಲ. ಸುಮ್ಮನೆ ಹೋಗಮ್ಮ. ಅಯ್ಯೋ, ಹೋಗೋದಕ್ಕೆ ಹೇಗೆ? ಈಗ ನಾನು ತ್ವರಿತವಾಗಿ ವಿವಾಹವಾಗಬೇಕಾಗಿದೆ. ಅದಕ್ಕೆ ನಾನೇನು ಮಾಡಲಿ? ನೋಡು, ನಾನಾದರೂ ಏಕಪತ್ನಿ ವ್ರತಸ್ಥ. ಹಾ, ಆ ವೃಕ್ಷದಡಿಯಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ನೀನು ಅವನ ಬಳಿಗೆ ಹೋಗು. ನಿಮ್ಮ ಜೊತೆಯಲ್ಲಿ ಸಹೋದರರು ಬಂದಿರುವರೆ? ಹೌದು. ಸರಿ, ಹಾಗಾದ್ರೆ ನಾನೀಗ ಆತನ ಬಳಿಗೆ ಹೋದ್ರೆ ನನ್ನ ಕಾರ್ಯವಾಗುವುದೇ? ಹೌದು. ದಿಟವಾಗಿಯೂ ಅವಮಾನಿಸುವನು. ಏನೋ ಏನು ಮಾಡುವನು? ಅವ ಮಾನಿಸುವನು ಎಂದೆ. ಹಾಗೆ. ಆತನು ಪತ್ನಿನ ಜೊತೆಗೆ ಕರೆದುಕೊಂಡು ಬಂದಿಲ್ಲ? ಇಲ್ಲಮ್ಮ. ನೀನೇ ಕರ್ಕೊಂಡ್ ಬಂದೆ. ಇಲ್ಲಿ ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತಿರ್ಲಿಲ್ಲ. ಇವ್ರಿಗಾದ್ರೂ ಎಲ್ಲ ವ್ಯವಸ್ಥೆ ಬೇಕು. ಪಾಪನ ಕರ್ಕೊಂಬಂದು ಕಾಡಲ್ಲಿ ಎಲ್ಲಿ ಬಿಟ್ಟಿದಾರೋ ಅದ್ರದ್ದು ಗತಿ ಏನಾಗಿದೆಯೋ. ಇರ್ಲಿ ಇರ್ಲಿ ಬಿಡು, ನಿನ್ನಿಂದಂತೂ ಸಾಧ್ಯವೇ ಇಲ್ಲವೇ? ಇಲ್ಲಮ್ಮ. ಸರಿ, ಹಾಗಾದ್ರೆ ನಾನು ಈಗಲೇ ಆತನ ಬಳಿಗೆ ಹೋಗ್ಬೇಕು. ಜಾಗೃತಿಯಾಗಿ ಹೋಗು. ಅಲ್ಲಿ ನನ್ನ ಕಾರ್ಯವಾಗದಿದ್ರೆ? ಖಂಡಿತವಾಗಲು ಆಗದಿದ್ರೆ ಮತ್ತೆ ನೀನೇ ಗತಿ, ನಾನೇನು ಮಾಡಕ್ಕಾಗತ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ಈತನು ಇಷ್ಟೊಂದು ಸುಂದರನಾಗಿರುವನು. ಆತನು ಹೇಳಿದಂತೆ ಆತನ ಸಹೋದರನು ಈತನೇ ಆಗಿರಬೇಕು. ಹೌದು, ಈತನೇ ಸುಂದರನು, ಆತನೋ ಕರಿಯನು. ಈತನು ಕೆಂಪು ಕೆಂಪಿಗೆ ದುಂಡು ದುಂಡಿಗೆ ನನಗೆ ತಕ್ಕವನಾಗಿರುವನು. ಆಹಾ, ಎಂಥ ಸುಂದರ ನೀತ! ಈ ಸುಂದರ ಚಂದದ ಕಾರ, ಈ ಸುಂದರ ಚಂದದ ಕಾರ, ಈ ಸುಂದರ ಮಾರನೋ ಮನೋಜ, ಮಾರನೋ ಮನೋಜ ಧೀರನೋ ನಮ್ ಕಾಣಿ, ಈ ಸುಂದರ ಚಂದದ ಕಾರ, ಈ ಸುಂದರ ಚಾರು ರೂಪದ ಸಾರವಲ್ಲ ಕೇಳಿ, ಚಾರು ರೂಪದ ಸಾರವಲ್ಲ ಕೇಳ ಸೇರಿದ ಮನಕ್ಕೆ, ಸೇರಿದ ಮನಕ್ಕೆ ಧೀರನೋ ನಮ್ ಕಾಣಿ, ಈ ಸುಂದರ ಚಂದದ ಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಪ್ರಿಯ, ಪ್ರಾಣಕಾಂತ, ಮನೋಹರ, ಹರ ಹರ. ಎಲ್ಲೋ ಯಾರು ನೀನು? ಇಲ್ಲಿಗೇಕೆ ಬಂದೆ? ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಕ ಎಂದು ಕರೆಯುವರು. ನಾನಿಲ್ಲಿಗೆ ಬರಲು ನೀನೇ ಕಾರಣ. ಎಲ್ಲೋ ದೂರ ನಿಲ್ಲು.
ನೋಡು, ನಿನ್ನ ಸುಂದರವಾದ ರೂಪಕ್ಕೆ ಮೋಹಿತಳಾಗಿ ನಿನ್ನನ್ನೇ ವರಿಸಬೇಕೆಂದು ಬಂದಿರುವೆನು. ಬೇಗನೆ ವರಿಸಬಾರದೆ? ಎಲ್ಲವೂ ದೂರ ನಿಲ್ಲು. ನಾನು ರಾಮದಾಸನು. ಹಾ, ಓಹೋ, ನಿನ್ನನ್ನು ನಮ್ಮ ಅಣ್ಣನನ್ನು ವರಿಸು, ಆಗ ನನ್ನಿಂದಲೂ ಸೇವೆಯನ್ನು ಹೊಂದಬಹುದು. ನಾನೀಗ ನಿಮ್ಮ ಮಂಡನ ಬಳಿಗೆ ಹೋಗಿ ಇಲ್ಲಿಗೆ ಬಂದಿರುವೆನು ಪ್ರಿಯಾ. ಓಹೋ, ಹಾಗಾದರೆ ಹಾ. ನಮ್ಮ ಅಣ್ಣನ ಬಳಿಗೆ ಹೋಗಿ ಗುರುತವೋ ಲಿಖಿತವೋ ತೆಗೆದುಕೊಂಡು ಬಾ, ಆಗ ಖಂಡಿತವಾಗಬಹುದು. ಓಹೋ, ಸರಿ ಬಿಡು. ಹಂಗಾದ್ರೆ ನೀನು ರಾಮದಾಸನು, ಅಣ್ಣನ ಆದ್ಮೇಲೆ ಏನೂ ಮಾಡುವುದೇ ಇಲ್ಲ. ಇಲ್ಲ ಇಲ್ಲವೇ? ಇಲ್ಲ, ಏನು ಮಾಡೋದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಈಗ ಅಣ್ಣನಿಂದ ಗುರುತನ್ನು ತಂದರು ವರಿಸುವೆಯಾ? ಆಗಬಹುದು. ಹಾಗಾದ್ರೆ ಇಲ್ಲೇ ಕಾಯ್ದಿರು, ನಾನು ಈಗಲೇ ಹೋಗಿ ಗುರುತನ್ನು ತರುವೆನು, ನಮಗೂ ಸಮಯವಿಲ್ಲ. ಪ್ರಿಯಾ 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 ಪ್ರಿಯಾ. ಎಲ್ಲವೂ ನಿಮ್ಮ ಮತ್ತೆ ಏಕೆ ಬಂದೆ? ನಿಮ್ಮ ತಮ್ಮನ ಬಳಿಗೆ ಹೋಗಿದ್ದೆನು, ಅಲ್ಲಿ ನನ್ನ ಕಾರ್ಯವಾಗಲಿಲ್ಲ. ಆತನೇನೋ ನಿನ್ನ ದಾಸನಂತೆ, ನಿನ್ನ ಆಜ್ಞೆಲಿದೆ ಏನೂ ಮಾಡುವುದಿಲ್ಲವಂತೆ. ನಿನ್ನಿಂದ ಗುರುತನ್ನು ತಂದ್ರೆ ಆತ ವರಿಸುವನಂತೆ. ಧನುಜಳು ನೀನು ಮನುಜರು ನಾವು. ಆದ್ರೇನಾಯ್ತು? ದೂರ ನಿಲ್ಲು. ಧನುಜಳು ನೀನು ಮನುಜರು ನಾವು, ಮನಸ್ಸಿದ ನಾಟಗೆ ಮನಗೊಡಬಹುದು. ದೂರ ನಿಲ್ಲು. ಮನಸ್ಸಿದ ನಾಟಗೆ ಮನಗೊಡಬಹುದೇ, ಇದು ನ್ಯಾಯವೇ ನೈ ಮಾಯದ ಸುರತಿ. ಹೇಯವಲ್ಲವೇ ಈ ನಿನ್ನ ನಡತೆಯು, ಹೇಯವಲ್ಲವೇ ಈ ನಿನ್ನ ನಡತೆಯು, ಇದು ನ್ಯಾಯವೇ ನೈ ಮಾಯದ ಸುರತಿ. ನೋಡು, ನೀನಿಗೆ ಏನ್ ಹೇಳಿದ್ರು ಅಷ್ಟೇ. ನನಗೀಗ ತ್ವರಿತವಾಗಿ ವಿವಾಹವಾಗಬೇಕಾಗಿದೆ. ಏನ್ ಮಾಡೋದಯ್ಯ, ಚಳಿ ಬಿಡ್ತು, ಮಳೆ ಶುರು ಆಗತ್ತೆ, ಹಂಗೆ ಗಂಡ ಸತ್ತ 6 ತಿಂಗಳಾಯ್ತು. ನಮ್ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ನಾವು? ಬೇಗ ಗುರುತನ್ನು ಕೊಡು, ಅಲ್ಲಿ ಹೋಗಿ ಏನಾದ್ರೂ ನಾನು ಕಾರ್ಯ ಮಾಡ್ಕೋತೀನಿ. ನೋಡಿ ಸ್ವಾಮಿ. ನೋಡಿದೆಯಾ ಆಕೆಯನ್ನು? ಅಯ್ಯ, ನೋಡ್ತಾನೆ ಇಲ್ವಾ? ಖಂಡಿತವಾಗಲು ಗುರುತನ್ನು ಕೇಳುತ್ತಿರುವಳು. ಕೊಟ್ಟು ಕಳುಹಿಸಿ ಸ್ವಾಮಿ. ನೀನು ಗುರುತು ಕೊಡೋಕೆ ಅವಳನ್ನ ಕೇಳ್ಬೇಕಾ? ಅಮ್ಮ, ಆ? ನಿನಗೆ ಗುರುತನ್ನು ಕೊಡಲು ಪತ್ರವಾಗಲಿ ಲೇಖನಿ ಆಗಲಿ ನನ್ನ ಬಳಿ ಇಲ್ಲ. ಹಾಗಾಗಿ ನೀನು ಹಿಂದೆ ತಿರುಗಿ ನಿನ್ನ ಬೆನ್ನನ್ನು ತೋರಿಸಿದರೆ ಹಾ. ನಾನು ಗುರುತನ್ನು ನೀಡುವೆನು. ಅಂದ್ರೆ ನೀನು ಲೇಖನಿ ಸಾಮಗ್ರಿಗಳನ್ನು ತಂದಿಲ್ಲ? ಇಲ್ಲಮ್ಮ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ಯಾ. ಈಗ ಬರಿಬೇಕು ಅಂದ್ರೆ ಕೈಗೆ ಏನು ಸಿಗುತ್ತೋ ಅದನ್ನ ತಗೊಂಡು ಬರೋದು ಬಿಡೋದು ಅಷ್ಟೇ ಕತೆ. ಬೆನ್ನಿನ ಮೇಲೆ ಬರೀತೀಯ ಗುರುತುಗಳನ್ನು? ಇಲ್ಲಿ ಎಲ್ಲಿಯಾದ್ರೂ ಬರೆಯ? ಇಷ್ಟೊಂದು ವಿಶಾಲವಾದ ದೇಹದಲ್ಲಿ ಬೆನ್ನು ಬಿಟ್ರೆ ಬೇರೆ ಜಾಗ ಸಿಗ್ಲಿಲ್ವೇ? ನಿನಗೆ ಗುರುತು ಬೇಡಕೋ ಬೇಡ? ಬೇಕು ಬೇಕು, ತ್ವರಿತವಾಗಿ ವಿವಾಹವಾಗಬೇಕು. ಹಾಗಾದ್ರೆ ಬರೆ ಬರೆ ಬರೆ, ದುಂಡು ದುಂಡಿಗೆ ಒತ್ತಿ 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 ಬರೆ. ಹೋಗು, ನನ್ನ ತಮ್ಮನು ಅವಮಾನಿಸುವನು. ಚೆನ್ನಾಗಿ ಬರೆದಿದೆಯಾ ಗುರು? ಹೌದು. ಹಾ, ವಿವಾಹ ಮುಹೂರ್ತ ಮೀರಿ ಹೋಗುವುದು. ಇನ್ನು ಮೇಲೆ ನೀವು ನನಗೆ ಭಾವ, ಈಕೆ ಅಕ್ಕ. ಹೌದು. ಅಕ್ಕ, ಭಾವ, ನನ್ನ ವಿವಾಹಕ್ಕೆ ಬಂದುಬಿಡಿ. ಮುಹೂರ್ತ ಮೀರಿ ಹೋಗೋದು. ಹಾಗೆ. ಬರ್ಲೇ? ಹೋಗಿ ಬಾ ತಾಯಿ. ಪ್ರಿಯಾ ಪ್ರಿಯಾ ಪ್ರಿಯ. ಓಹೋ, ಈತನು ಇಲ್ಲಿ ನನಗೋಸ್ಕರವೇ ಕಾದಿರುವನು ಅಂದಾಗ ನನ್ನ ವಿವಾಹ ನಿಶ್ಚಯವಾಯ್ತು. ಆಹ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನನಗೂ ನಿನಗೂ ಏನಂತೆ, ಲೋಕವೆಲ್ಲ ಗುಲ್ಲಂ ಧಾಮ್ 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 ಧಾಮ್. ಪ್ರಿಯಾ ಪ್ರಿಯಾ, ಗುರುತನ್ನು ತಂದಿರುವೆನು, ಬೇಗನೆ ಬರಿಸು. ಎಲ್ಲಿ? ಗುರುತನ್ನು ತೋರಿಸು. ಅಷ್ಟು ದೂರ ನಿಂತ್ರೆ ಹೆಂಗ್ ತೋರ್ಸೋದು? ಬಾ ಇಲ್ಲಿ ಹತ್ರಕ್ಕೆ. ಎಲ್ಲವೂ ಹಾ, ಇಲ್ಲಿ ಬರೆದಿರುವಂತೆ ಮುನ್ನಡೆಸಿದರೆ ಸರಿ ಅಷ್ಟೇ. ಅಷ್ಟೇ ಸಾಕು, ಹೆಚ್ಚಿಗೇನು ಬೇಡ, ನಮಗೂ ಸಮಯವಿಲ್ಲ. ನಮ್ಮ ಕ್ಷತ್ರಿಯ ಸಂಪ್ರದಾಯದ ಪ್ರಕಾರ ಹಾ, ವಧು ಕಣ್ಣು ಕಟ್ಟಿಕೊಳ್ಳಬೇಕು, ಹಾ. ವರನು ವರಿಸಬೇಕು. ಹಾ. ಕಣ್ಣು ಕಟ್ಟಿಕೋ. ಏನಯ್ಯ, ಕಣ್ಣು ಕಟ್ಕೊಂಡು ಕಿವಿ ಮುಚ್ಕೊಂಡು ಮಾಡ್ಕೊಂತೀರ ನೀವು ಮದುವೆನ? ಎಂತ ಪದ್ಧತಿಯ? ನಮ್ಮ ಪದ್ಧತಿ ಬಹಳ ಸರಳ ಸುಲಭ. ಸುಮ್ಮನೆ ಹಿಂಗೆ ನೋಡ್ತೀವಿ, ಯಾರಾದ್ರೂ ಬರೋಂಗ್ ಕಂಡ್ರೆ ಅಂತೀವಿ, ಬಂದ್ರೆ ಕರ್ಕೊಂಡು ಹೋಗ್ತೀವಿ, ಬರ್ದಿದ್ರೆ ಅವ್ರು ಇಲ್ಲೇ, ನಾವಲ್ಲೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಏನ್ ಮಾಡ್ಬೇಕು? ನಿಮ್ಮ ಪದ್ಧತಿಯಂತೆ ಕಣ್ಣು ಕಟ್ಟಿಕೊಳ್ಳಬೇಕಲ್ಲವೇ? ಹೌದು. ಹಾಗಾದ್ರೆ ಈಗಲೇ ಕಣ್ಣನ್ನು ಕಟ್ಟಿಕೊಳ್ಳುವನು. ನನ್ನನ್ನು ಬೇಗನೆ ವರಿಸಿಬಿಡು.
ಕುಳಿತುಕೋ. ನಿಂತುಕೋ. ಕುಳಿತುಕೋ. ಎಲ್ಲವೂ ನಿನ್ನನ್ನು ಆಲಂಗಿಸಬೇಕೆ? ನಿನ್ನ ಅಂಗವನ್ನೇ ಭಂಗಿಸುವೆ. ವಿನೋದ ನುಡಿಗಳ ನುಡಿಯುವರೆ, ಸಂವಿಧಾನದಲ್ಲಿ ಸರಸವನಾಡುತ್ತ ವಿನೋದ ನುಡಿಗಳ ನುಡಿಯುವರೆ. ಸಾರಿ ಬೇಳ್ವೆನೀಗ ಸೆರಸಾರು ದೂರಕ್ಕೀಗ ಬೇಗ. ಸಾರಿ ಬೇಳ್ವೆನೀಗ ಸಾಧಿಸೆ ಮುದವ ಮೀರಿದ ಸುಖವ, ಸಾಧಿಸೆ ಮುದವ ಮೀರಿದ ಸುಖವ ತರುವೆ ನಿನಗೆ ವಿಧ ವಿಧ ನುಡಿಗಳ ನುಡಿಯುವರೆ. ಪರಿ ಪರಿ ವಿಧದಲ್ಲಿ ಸೆರಸವನಾಡುತ್ತ ವಿನೋದ ನುಡಿಗಳ ನುಡಿಯುವರೆ. ಸಿಗೆ ಕಾಯಾಗ ಕೊಯ್ದೆ ಬಟ್ಟ ಮೋಗ ಅಯ್ಯ ಒಯ್ಯೆ ಹೋಯೋ ಹೋಗೋ ಸೊಯೆ ಹೋಯೋ ಆಗುತ್ತ ಅಯ ಎಂಬರುಕೆ ಬಂದಾಟ ಅಯ ಅಯ ಉಯೇ ಆಯೋ ಆಯೋ ಓ ಅಯ ಓ ಅಯ ಉಪ್ಪುಳಕ ಲಕ್ಷ್ಮಣ ಅಂತ ಬಗಳಮ್ಮ ಅವ್ರ ಅಣ್ಣ ರಾಮ. ರಾಮನ ಹೆಂಡತಿ ಸೀಸೆ ಕಣಮ್ಮ. ಏನಾಯ್ತು? ಏನೋ ಛತ್ರಿ ಕೆಲಸ ಮಾಡಿದೀಯಾ? ಅನ್ಕೊಳ್ತೀರ ಅಣ್ಣ